ಕರ್ನಾಟಕದ ರಾಜಕಾರಣದಲ್ಲಿ ಮತ್ತೊಂದು ಮಹತ್ವದ ತಿರುವು. ಕರುನಾಡಿನ ಅಧಿಕಾರದ ಚದುರಂಗದಾಟದಲ್ಲಿ ಮತ್ತೊಮ್ಮೆ ನಾಯಕತ್ವ ಬದಲಾವಣೆಯ ಪರ್ವ ಶುರುವಾಗಿದೆ. ಅಹಿಂದ ವರ್ಗದ ಪ್ರಶ್ನಾತೀತ ನಾಯಕ, ಅಭಿಮಾನಿಗಳ ಪಾಲಿನ ಟಗರು, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಕರುನಾಡಿನ ಚುಕ್ಕಾಣಿ ಈಗ ಬಂಡೆ ಖ್ಯಾತಿಯ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ಕೈ ಸೇರಿದೆ. ಈಗಾಗಲೇ ಪ್ರತಿಯೊಂದು ನ್ಯೂಸ್ ಚಾನೆಲ್ಗಳಲ್ಲೂ ಕೂಡ ಚರ್ಚೆಗಳು ಪ್ರಾರಂಭವಾಗಿದೆ. ಇದರ ಹಿಂದಿರುವ ರಾಜಕೀಯ ಲೆಕ್ಕಾಚಾರಗಳೇನು, ವೋಟ್ ಬ್ಯಾಂಕ್ ತಂತ್ರಗಳೇನು ಎನ್ನುವ ವಿಶ್ಲೇಷಣೆಗಳು ಜೋರಾಗಿ ನಡೆಯುತ್ತಿವೆ. ಆದರೆ ಈ ವಿಡಿಯೋದಲ್ಲಿ ನಾವು ಯಾವುದೇ ರಾಜಕೀಯ ಟೀಕೆ ಟಿಪ್ಪಣಿಗಳನ್ನು ಮಾಡುವುದಿಲ್ಲ. ಬದಲಾಗಿ ಸಿದ್ದರಾಮಯ್ಯನವರ ಆಡಳಿತದ ಹೆಜ್ಜೆ ಹೆಜ್ಜೆಯನ್ನು ಕೇವಲ ನೈಜ ಅಂಕಿಅಂಶಗಳ ಮೂಲಕ ಅಳೆಯುವ ಪ್ರಯತ್ನ ಮಾಡಲಿದ್ದೇವೆ. ವೆಲ್ಕಮ್ ಟು ಫಿನ್ಬಿಸ್ ಕನ್ನಡ, ಫೈನಾನ್ಸ್ ಮತ್ತು ಬಿಸಿನೆಸ್ ಇನ್ನು ಕನ್ನಡದಲ್ಲಿ. ಮೊದಲನೆಯದಾಗಿ, ಒಂದು ರಾಜ್ಯದ ಆರ್ಥಿಕ ಆರೋಗ್ಯ ಹೇಗಿದೆ ಎಂದು ಅಳೆಯುವ ಪ್ರಮುಖ ಮಾನದಂಡ ಜಿಡಿಪಿ. ದೇಶದ ಆರ್ಥಿಕತೆಯನ್ನು ಲೆಕ್ಕ ಹಾಕಲು ಹೇಗೆ ನ್ಯಾಷನಲ್ ಜಿಡಿಪಿಯನ್ನು ಬಳಸುತ್ತಾರೋ ಅದೇ ರೀತಿ ರಾಜ್ಯ ಮಟ್ಟದಲ್ಲಿ ಸ್ಟೇಟ್ ಜಿಡಿಪಿಯನ್ನು ಲೆಕ್ಕ ಹಾಕಲಾಗುತ್ತದೆ. ಡೇಟಾ ಪ್ರಕಾರ ಸಿದ್ದರಾಮಯ್ಯನವರ ಎರಡನೇ ಅವಧಿಯಲ್ಲಿ ರಾಜ್ಯದ ಜಿಡಿಪಿ ಬೆಳವಣಿಗೆ ದರ ಅಂದಾಜು 7.9% ಇದೆ. ಇದೇ ಅವಧಿಯಲ್ಲಿ ದೇಶದ ಒಟ್ಟಾರೆ ಜಿಡಿಪಿ 7% ಸಾಮಾನ್ಯವಾಗಿ ಒಂದು ರಾಜ್ಯದ ಆರ್ಥಿಕತೆ ಕೇವಲ ರಾಜ್ಯ ಸರ್ಕಾರದ ನಿರ್ಧಾರಗಳ ಮೇಲಷ್ಟೇ ಅಲ್ಲ, ಕೇಂದ್ರ ಸರ್ಕಾರದ ಪಾಲಿಸಿಗಳ ಮೇಲೂ ನಿಂತಿರುತ್ತದೆ. ಈಗ ಈ ಅಂಕಿಅಂಶಗಳನ್ನು ನೋಡಿದಾಗ ದೇಶದ ಸರಾಸರಿಗಿಂತ ಕರ್ನಾಟಕ ಉತ್ತಮ ಪ್ರದರ್ಶನ ನೀಡಿದೆ ಎನಿಸುವುದು ಸಹಜ. ಆದರೆ ಇದು ಮೇಲ್ನೋಟಕ್ಕೆ ಕಾಣುವ ಸತ್ಯ. ಆದರೆ ಅಸಲಿ ಕತೆ ಇರುವುದು ಅದರ ಹಿಂದಿನ ಇತಿಹಾಸದಲ್ಲಿ. ಹಿಂದಿನ ಡೇಟಾಗಳನ್ನು ತೆಗೆದು ನೋಡಿದರೆ ಕರ್ನಾಟಕ ಯಾವತ್ತಿಗೂ ದೇಶದ ಜಿಡಿಪಿಗಿಂತ ಒಂದು ಹೆಜ್ಜೆ ಮುಂದೆಯೇ ಇರುತ್ತಿತ್ತು. ಉದಾಹರಣೆಗೆ 2020ರಿಂದ 23ರವರೆಗಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ, ಆಗ ಕೋವಿಡ್ನಂತಹ ಸಂಕಷ್ಟದ ನಡುವೆಯೂ ದೇಶದ ಜಿಡಿಪಿ ಕೇವಲ 4.3% ಇದ್ದಾಗ ಕರ್ನಾಟಕದ ಬೆಳವಣಿಗೆ ದರ 6.6% ಇತ್ತು. ಅಂದರೆ ರಾಷ್ಟ್ರೀಯ ಸರಾಸರಿಗಿಂತ ನಮ್ಮ ರಾಜ್ಯ 2.3% ಮುಂದಿತ್ತು. ಇನ್ನು ಖುದ್ದು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿದ್ದ ಮೊದಲನೇ ಅವಧಿಯಲ್ಲಿ ರಾಜ್ಯದ ಬೆಳವಣಿಗೆ ಅಭಿವೃದ್ಧಿ ದರ 9.48% ಇತ್ತು. ಆಗ ದೇಶದ ಸರಾಸರಿ 7.38% ಇತ್ತು. ಅಂದರೆ ಈ ಮೂರು ಅವಧಿಗಳನ್ನು ಕಂಪೇರ್ ಮಾಡಿದಾಗ ಈ ಹಿಂದೆ ದೇಶದ ಸರಾಸರಿಗಿಂತ ನಮ್ಮ ರಾಜ್ಯದ ಬೆಳವಣಿಗೆಯ ಅಂತರ ಬಹಳ ದೊಡ್ಡದಾಗಿತ್ತು. ಆದರೆ ಸಿದ್ದರಾಮಯ್ಯನವರ ಎರಡನೇ ಅವಧಿಯಲ್ಲಿ ಈ ಅಂತರ ತೀರಾ ಹತ್ತಿರಕ್ಕೆ ಬಂದಿದೆ ಮತ್ತು ಹಿಂದಿನ ವೇಗಕ್ಕೆ ಹೋಲಿಸಿದರೆ ಒಂದು ಮಟ್ಟದ ಸ್ಲೋಡೌನ್ ಕೂಡ ಆಗಿದೆ. ಆರ್ಥಿಕತೆ ಬೆಳೆಯುತ್ತಿದೆ ಎನ್ನುವುದು ಎಷ್ಟು ಮುಖ್ಯವೋ ಆ ಬೆಳವಣಿಗೆಯ ಜೊತೆ ದಿನನಿತ್ಯ ವಸ್ತುಗಳ ಬೆಲೆ ಏರಿಕೆ ಎಷ್ಟಾಗುತ್ತಿದೆ ಎಂಬುದು ಕೂಡ ಅಷ್ಟೇ ಮುಖ್ಯ. ಜಿಡಿಪಿ ಬಗ್ಗೆ ಮಾತನಾಡಿದ ಮೇಲೆ ಸಾಮಾನ್ಯ ಜನರಿಗೆ ನೇರವಾಗಿ ತಟ್ಟುವ ಮತ್ತೊಂದು ಪ್ರಮುಖ ಅಂಶ ಇನ್ಫ್ಲೇಷನ್ ಅಥವಾ ಬೆಲೆ ಏರಿಕೆ. ನೀವು ರಾಜಕೀಯ ಭಾಷಣಗಳನ್ನು ಕೇಳಿದರೆ ಸಾಕು, ನಮ್ಮ ಸರ್ಕಾರದಲ್ಲಿ ಬೆಲೆ ಕಡಿಮೆ ಇತ್ತು, ಅವರ ಸರ್ಕಾರದಲ್ಲಿ ಬೆಲೆ ಮೇಲಕ್ಕೋಯಿತು ಎಂಬ ಮಾತುಗಳು ಕೇಳಿಬರುತ್ತವೆ. ಆದರೆ ಡೇಟಾವನ್ನು ಒಳಹೊಕ್ಕು ನೋಡಿದಾಗ ನಿಮಗೆ ಸಿಗುವ ಅಚ್ಚರಿಯ ಸಂಗತಿಯೇ ಬೇರೆ. ಬಹಳ ವರ್ಷಗಳಿಂದ ನಮ್ಮ ರಾಜ್ಯದ ಬೆಲೆ ಏರಿಕೆ ದರವು ಹೆಚ್ಚು ಕಡಿಮೆ ದೇಶದ ಸರಾಸರಿಯಷ್ಟೇ ಫಾಲೋ ಮಾಡುತ್ತಿದೆ. ನೀವು ಸಿದ್ದರಾಮಯ್ಯನವರ ಮೊದಲನೇ ಅವಧಿಯಿಂದ ಡೇಟಾ ತೆಗೆದು ನೋಡಿದರೂ, ಆನಂತರ ಬಂದ ಬಿಜೆಪಿ ಸರ್ಕಾರದ ಅವಧಿಯನ್ನು ನೋಡಿ ಅಥವಾ ಈಗಿನ ಸಿದ್ದರಾಮಯ್ಯ ಸರ್ಕಾರದ ಎರಡನೇ ಅವಧಿಯನ್ನು ನೋಡಿದರೂ ಕೂಡ ರಾಜ್ಯದ ಇನ್ಫ್ಲೇಷನ್ ಗ್ರಾಫ್ ಮಾತ್ರ ದೇಶದ ಇನ್ಫ್ಲೇಷನ್ ಗ್ರಾಫ್ಗೆ ಅಂಟಿಕೊಂಡೇ ಸಾಗುತ್ತಿದೆ. ಹಾಗಾಗಿ ಈ ವಿಚಾರದಲ್ಲಿ ಹಿಂದಿನ ಸರ್ಕಾರಗಳಿಗೂ ಈಗಿನ ಸಿದ್ದರಾಮಯ್ಯ ಸರ್ಕಾರಕ್ಕೂ ಯಾವುದೇ ಹೇಳಿಕೊಳ್ಳುವಂತಹ ವ್ಯತ್ಯಾಸವಿಲ್ಲ. ಜಿಡಿಪಿ ಮತ್ತು ಬೆಲೆ ಏರಿಕೆಯ ನಂತರ ನಾವು ನೋಡಬೇಕಾದ ಮೂರನೇ ಅತಿದೊಡ್ಡ ಮಾನದಂಡ ರಾಜ್ಯದ ಮೇಲಿರುವ ಸಾಲದ ಹೊರೆ. ಒಂದು ರಾಜ್ಯ ಅಭಿವೃದ್ಧಿ ಹೊಂದಬೇಕಾದರೆ ಸಾಲ ಮಾಡುವುದು ಸಹಜ. ಆದರೆ ಆ ಸಾಲದ ಪ್ರಮಾಣ ಎಷ್ಟಿದೆ ಮತ್ತು ಆ ಸಾಲವನ್ನು ಯಾವ ಕಾರಣಕ್ಕಾಗಿ ಮಾಡಲಾಗುತ್ತಿದೆ ಎಂಬುದು ಕೂಡ ಬಹಳ ಮುಖ್ಯ. ಡೇಟಾ ಪ್ರಕಾರ ನೋಡೋದಾದರೆ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ರಾಜ್ಯದ ಬೊಕ್ಕಸಕ್ಕೆ ಹೊಸದಾಗಿ ಸುಮಾರು 1.38 ಲಕ್ಷ ಕೋಟಿ ರೂಪಾಯಿಗಳ ಸಾಲ ಸೇರ್ಪಡೆಯಾಗಿತ್ತು. ಆದರೆ ಸಿದ್ದರಾಮಯ್ಯನವರ ಎರಡನೇ ಅವಧಿಯಲ್ಲಿ ಮಾಡಲಾದ ಹೊಸ ಸಾಲದ ಮೊತ್ತ ಬರೋಬ್ಬರಿ 1.70 ಲಕ್ಷ ಕೋಟಿ ರೂಪಾಯಿಗಳು. ಇಲ್ಲಿ ನಾವು ಕೇವಲ ಅಂಕಿಅಂಶಗಳನ್ನು ನೋಡಿ ತೀರ್ಮಾನಕ್ಕೆ ಬರುವಂತಿಲ್ಲ. ಈ ಸಾಲಗಳ ಹಿಂದಿರುವ ಕಾರಣವನ್ನು ವಿಶ್ಲೇಷಿಸಬೇಕಾಗುತ್ತದೆ. ಬಿಜೆಪಿ ಅವಧಿಯಲ್ಲಿ ದೊಡ್ಡ ಸಾಲವನ್ನು ಕ್ರಿಯೇಟ್ ಮಾಡಲು ಮುಖ್ಯ ಕಾರಣವಾಗಿದ್ದೇ ಕೋವಿಡ್. ಆರ್ಥಿಕತೆ ಸ್ತಬ್ಧವಾಗಿ ಆದಾಯ ನಿಂತು ಹೋಗಿದ್ದರಿಂದ ಸರ್ಕಾರಕ್ಕೆ ಅಂದು ಸಾಲ ಮಾಡುವ ಅನಿವಾರ್ಯತೆಯೂ ಕೂಡ ಎದುರಾಗಿತ್ತು. ಆದರೆ ಸಿದ್ದರಾಮಯ್ಯನವರ ಎರಡನೇ ಅವಧಿಯಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಜಾರಿಯಿಂದಾಗಿ ರಾಜ್ಯದ ಬೊಕ್ಕಸ ಬರಿದಾಯಿತು. ಭಾರೀ ಪ್ರಮಾಣದ ಆದಾಯವು ಈ ಯೋಜನೆಗಳಿಗೆ ಮೀಸಲಾದ ಕಾರಣ
ಉಳಿದ ಅಭಿವೃದ್ಧಿ ಕಾರ್ಯಗಳನ್ನು ಸರಿದೂಗಿಸಲು ಸರ್ಕಾರ ಅನಿವಾರ್ಯವಾಗಿ ಹೆಚ್ಚಿನ ಸಾಲಕ್ಕೆ ಮೊರೆ ಹೋಗಬೇಕಾಯಿತು. ಈ ಸಾಲದ ಹೊರೆ ಎಷ್ಟಿದೆ ಎಂದು ಅರ್ಥ ಮಾಡಿಕೊಳ್ಳಲು ನಾವು ಡೆಪ್ ಟು ಜಿಡಿಪಿ ಅಥವಾ ಜಿಡಿಪಿ ಮತ್ತು ಸಾಲದ ಅನುಪಾತವನ್ನು ನೋಡಬೇಕಾಗುತ್ತದೆ. ಸಿದ್ದರಾಮಯ್ಯನವರ ಮೊದಲನೇ ಅವಧಿಯಲ್ಲಿ ರಾಜ್ಯ ಜಿಡಿಪಿಗೆ ಹೋಲಿಸಿದರೆ ಒಟ್ಟು ಸಾಲದ ಪ್ರಮಾಣ 20% ಇತ್ತು. ಆದರೆ ಈಗ ಸಿದ್ದರಾಮಯ್ಯನವರ ಎರಡನೇ ಅವಧಿ ಮುಕ್ತಾಯದ ಸಮಯದಲ್ಲಿ ಈ ಸಾಲದ ಹೊರೆ 25%ಗೆ ಜಿಗಿದಿದೆ. ಹಾಗಾದರೆ ರಾಜ್ಯ ದಿವಾಳಿಯಾಗುತ್ತಿದೆಯಾ ಎಂಬ ಡೌಟ್ ಬರಬಹುದು. ಆದರೆ RBI ಲೆಕ್ಕಾಚಾರ ಮತ್ತು ರಿಪೋರ್ಟ್ಗಳನ್ನು ನೋಡೋದಾದರೆ ಸದ್ಯಕ್ಕೆ ಕರ್ನಾಟಕದ ಆರ್ಥಿಕತೆ ಸ್ಟೇಬಲ್ ಅಥವಾ ಸುರಕ್ಷಿತ ವಲಯದಲ್ಲೇ ಇದೆ. ಆದರೆ ಇದೇ ವೇಗದಲ್ಲಿ ಸಾಲ ಏರುತ್ತಾ ಹೋದರೆ ಮುಂದಿನ ದಿನಗಳಲ್ಲಿ ರಾಜ್ಯದ ಆರ್ಥಿಕ ಆರೋಗ್ಯಕ್ಕೆ ತುಂಬಾ ಹೊಡೆತಗಳು ಬೀಳುತ್ತವೆ. ಸಾಲ ಮತ್ತು ಜಿಡಿಪಿಯ ಲೆಕ್ಕಾಚಾರ ಮುಗಿದ ಮೇಲೆ ನಾವು ಗಮನಿಸಬೇಕಾದ ನಾಲ್ಕನೇ ಅತಿ ಮುಖ್ಯವಾದ ಸಬ್ಜೆಕ್ಟ್ ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಅಂದರೆ ಬಂಡವಾಳ ವೆಚ್ಚ. ಇದು ಕೇವಲ ಖರ್ಚಲ್ಲ, ಇದು ರಸ್ತೆ, ಸೇತುವೆ, ಆಸ್ಪತ್ರೆ ಮತ್ತು ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ನಿರ್ಮಾಣದ ಮೂಲಕ ದೀರ್ಘಾವಧಿಯಲ್ಲಿ ರಾಜ್ಯಕ್ಕೆ ಆದಾಯ ತರುವಂತಹ ಭವಿಷ್ಯದ ಹೂಡಿಕೆಗಳು. ಸದ್ಯದ ಪರಿಸ್ಥಿತಿಯಲ್ಲಿ ಕರ್ನಾಟಕ ಅತಿ ಹೆಚ್ಚು ಗಮನ ಹರಿಸಬೇಕಾದ ವಿಷಯವೂ ಇದೇ ಆಗಿದೆ. ಡೇಟಾ ಪ್ರಕಾರ ಸಿದ್ದರಾಮಯ್ಯನವರ ಮೊದಲನೇ ಅವಧಿಯಲ್ಲಿ ರಾಜ್ಯ ಜಿಡಿಪಿಯ ಸುಮಾರು 2.5ರಷ್ಟು ಹಣವನ್ನು ಈ ಮೂಲಸೌಕರ್ಯ ಅಭಿವೃದ್ಧಿಗೆ ಬಳಸಲಾಗುತ್ತಿತ್ತು. ಮುಂದೆ ಬಂದ ಬಿಜೆಪಿ ಸರ್ಕಾರ ಇದನ್ನು 2.7ಕ್ಕೆ ಏರಿಸಿತು. ಹಾಗೂ ಈಗಿನ ಸಿದ್ದರಾಮಯ್ಯನವರ ಎರಡನೇ ಅವಧಿಯಲ್ಲಿ ಇದು 2.8ರಷ್ಟು ಇದೆ. ಈ ಅಂಕಿಅಂಶವನ್ನು ನೋಡಿದಾಗ ಪರವಾಗಿಲ್ಲ, ರಾಜ್ಯ ನಿಧಾನವಾಗಿಯಾದರೂ ಪ್ರಗತಿ ಕಾಣುತ್ತಿದೆ ಎಂದು ನಿಮಗನ್ನಿಸಬಹುದು. ಆದರೆ ಅಸಲಿ ಕಥೆಯೇ ಬೇರೆ. ಇದೇ ಸಮಯದಲ್ಲಿ ದೇಶದ ಇತರೆ ರಾಜ್ಯಗಳು ಮೂಲಸೌಕರ್ಯಗಳ ಮೇಲೆ ಮಾಡುತ್ತಿರುವ ಹೂಡಿಕೆಯ ಸರಾಸರಿಯನ್ನು ತೆಗೆದು ನೋಡಿದರೆ ಅದು ಈಗಾಗಲೇ 3% ಅನ್ನು ದಾಟಿ ಮುಂದಕ್ಕೆ ಹೋಗುತ್ತಿದೆ. ಇಡೀ ದೇಶಕ್ಕೆ ಐಟಿ ಹಬ್, ಸಿಲಿಕಾನ್ ಸಿಟಿಯನ್ನು ನೀಡಿದ ಕರ್ನಾಟಕ ತನ್ನ ಭವಿಷ್ಯದ ಮೂಲಸೌಕರ್ಯಗಳ ಹೂಡಿಕೆಯ ವಿಚಾರದಲ್ಲಿ ರಾಷ್ಟ್ರೀಯ ಸರಾಸರಿಗಿಂತಲೂ ಕೂಡ ಹಿಂದೆ ಬಿದ್ದಿದೆ ಎಂಬುದು ಕಳವಳಕಾರಿ ಸಂಗತಿ. ಗ್ಯಾರಂಟಿ ಯೋಜನೆಗಳ ಹೊರೆಯ ನಡುವೆಯೂ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಹಣ ಒದಗಿಸುವುದು ಕತ್ತಿಯ ಮೇಲಿನ ನಡಿಗೆ ಇದ್ದಂತೆ. ಆದರೆ ರಾಜ್ಯದ ಭವಿಷ್ಯದ ಹಿತದೃಷ್ಟಿಯಿಂದ ಇನ್ನು ಮುಂದೆ ಬರುವ ಯಾವುದೇ ಸರ್ಕಾರವಾದರೂ ಸರಿ, ಪ್ರಮುಖವಾಗಿ ಈ ಇನ್ಫ್ರಾಸ್ಟ್ರಕ್ಚರ್ ಹೂಡಿಕೆಯ ಮೇಲೆ ಅತಿ ಹೆಚ್ಚಿನ ಗಮನ ಹರಿಸಬೇಕಾದ ಅನಿವಾರ್ಯತೆ ಇದೆ. ಇನ್ನು ಒಂದು ರಾಜ್ಯ ನಿಜವಾಗಿಯೂ ಆರೋಗ್ಯಕರವಾಗಿದೆ ಎಂದರೆ ಕೇವಲ ದೊಡ್ಡ ಬಿಲ್ಡಿಂಗ್ಗಳು, ಜಿಡಿಪಿ ಅಥವಾ ಸಾಲದ ಲೆಕ್ಕಾಚಾರಗಳು ಮಾತ್ರವಲ್ಲ. ಆ ರಾಜ್ಯ ತನ್ನ ಜನರ ಶಿಕ್ಷಣ ಮತ್ತು ಆರೋಗ್ಯದ ಮೇಲೆ ಎಷ್ಟು ಹಣ ಖರ್ಚು ಮಾಡುತ್ತಿದೆ ಎನ್ನುವುದು ಕೂಡ ಬಹಳ ಮುಖ್ಯ. ಮೊದಲಿಗೆ ಆರೋಗ್ಯ ವಲಯದ ಬಜೆಟ್ ಅನ್ನು ನೋಡೋಣ. ಈಗಿನ ಸಿದ್ದರಾಮಯ್ಯರವರ 2.0 ಸರ್ಕಾರದ ಅವಧಿಯಲ್ಲಿ ತಮ್ಮ ಒಟ್ಟಾರೆ ಬಜೆಟ್ನ 4.7ರಷ್ಟು ಹಣವನ್ನು ಆರೋಗ್ಯಕ್ಕಾಗಿ ಖರ್ಚು ಮಾಡುತ್ತಿದೆ. ಅದೇ ಹಿಂದಿನ ಬಿಜೆಪಿ ಸರ್ಕಾರ 5.3ರಷ್ಟು ಹಣವನ್ನು ಖರ್ಚು ಮಾಡಿತ್ತು. ಆದರೆ ಇಲ್ಲೊಂದು ಮುಖ್ಯವಾದ ಪಾಯಿಂಟ್ ಅನ್ನು ನಾವು ಮರೆಯುವಂತಿಲ್ಲ. ಬಿಜೆಪಿ ಕಾಲದಲ್ಲಿ ಜಗತ್ತನ್ನೇ ಕಾಡಿದ ಕೊರೋನಾ ಇದ್ದಿದ್ದರಿಂದ ಲಸಿಕೆಗಳು ಹಾಗೂ ಆಸ್ಪತ್ರೆಗಳ ಮೂಲಸೌಕರ್ಯಕ್ಕಾಗಿ ಅನಿವಾರ್ಯವಾಗಿ ಈ ಹೆಚ್ಚಿನ ಖರ್ಚು ಮಾಡಬೇಕಾಗಿತ್ತು. ಇನ್ನು ನಾಡಿನ ಭವಿಷ್ಯ ರೂಪಿಸುವ ಶಿಕ್ಷಣದ ವಿಚಾರಕ್ಕೆ ಬರೋಣ. ಈಗಿನ ಸರ್ಕಾರ ತನ್ನ ಬಜೆಟ್ನ 11% ಹಣವನ್ನು ಖರ್ಚು ಮಾಡುತ್ತಿದ್ದರೆ ಹಿಂದಿನ ಬಿಜೆಪಿ ಸರ್ಕಾರ 12% ಖರ್ಚು ಮಾಡುತ್ತಿತ್ತು. ಎರಡೂ ವಲಯಗಳಲ್ಲಿ ಹೂಡಿಕೆ ಕೊಂಚ ಕಡಿಮೆಯಾಗಿರುವುದನ್ನು ಡೇಟಾ ಸ್ಪಷ್ಟವಾಗಿ ತೋರಿಸುತ್ತದೆ. ಹಾಗಾದರೆ ಈ ಕಡಿತಕ್ಕೆ ಅಸಲಿ ಕಾರಣವೇನು? ಇಲ್ಲಿ ಪ್ರಮುಖವಾಗಿ 2 ದೊಡ್ಡ ಹೊಡೆತಗಳು ಬೀಳುತ್ತಿವೆ. ಒಂದು, ರಾಜ್ಯದ ಬೊಕ್ಕಸವನ್ನು ಖಾಲಿ ಮಾಡುತ್ತಿರುವ ಪಂಚ ಗ್ಯಾರಂಟಿ ಯೋಜನೆಗಳ ಭಾರ. ಮತ್ತೊಂದು, ಹೊಸ ಮತ್ತು ಹಳೆಯ ಸಾಲಗಳಿಗೆ ಸರ್ಕಾರ ಪ್ರತಿ ವರ್ಷ ಕಟ್ಟಬೇಕಾದ ಸಾವಿರಾರು ಕೋಟಿಯ ಬಡ್ಡಿ. ಈ 2 ಆರ್ಥಿಕ ಹೊರೆಗಳನ್ನು ಸರಿದೂಗಿಸುವ ಕಸರತ್ತಿನಲ್ಲಿ ನೇರವಾಗಿ ಆರೋಗ್ಯ ಮತ್ತು ಶಿಕ್ಷಣ ವಲಯದ ಮೇಲಿನ ಹೂಡಿಕೆಗೆ ಕತ್ತರಿ ಬೀಳುತ್ತಿರುವುದು ಮಾತ್ರ ವಿಪರ್ಯಾಸ. ಒಂದು ಸರ್ಕಾರವನ್ನು ಅಳೆಯಲು ಆರ್ಥಿಕತೆ, ಶಿಕ್ಷಣ, ಆರೋಗ್ಯದ ಜೊತೆಗೆ ನಾವು ನೋಡಬೇಕಾದ ಮತ್ತೊಂದು ಸೆನ್ಸಿಟಿವ್ ಮತ್ತು ಸೂಕ್ಷ್ಮ ವಿಷಯ ಅದು ಲಾ ಅಂಡ್ ಆರ್ಡರ್. ಒಂದು ರಾಜ್ಯ ಎಷ್ಟೇ ಅಭಿವೃದ್ಧಿ ಹೊಂದಿದ್ದರೂ ಅಲ್ಲಿನ ಜನರು, ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಸುರಕ್ಷಿತವಾಗಿಲ್ಲ ಎನ್ನುವುದಾದರೆ ಆ ಅಭಿವೃದ್ಧಿಗೆ ಯಾವುದೇ ಅರ್ಥವಿರುವುದಿಲ್ಲ. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ NCRB ಬಿಡುಗಡೆ ಮಾಡಿರುವ ಡೇಟಾವನ್ನು ಗಮನಿಸಿದರೆ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳ ಲೆಕ್ಕಾಚಾರ ಆಘಾತಕಾರಿಯಾಗಿದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪ್ರತಿ 1 ಲಕ್ಷ ಮಹಿಳೆಯರ ಜನಸಂಖ್ಯೆಗೆ ಸರಾಸರಿ 52 ಪ್ರಕರಣಗಳು ದಾಖಲಾಗುತ್ತಿದ್ದವು. ಆದರೆ ಸಿದ್ದರಾಮಯ್ಯನವರ ಈ ಎರಡನೇ ಅವಧಿಯಲ್ಲಿ ಈ ಸಂಖ್ಯೆ 70ಕ್ಕೆ ಏರಿಕೆಯಾಗಿದೆ. ಇನ್ನು ಕೇವಲ ಮಹಿಳೆಯರ ಮೇಲಿನ ದೌರ್ಜನ್ಯವಷ್ಟೇ ಅಲ್ಲ, ಒಟ್ಟಾರೆಯಾಗಿ ರಾಜ್ಯದಲ್ಲಿ ಬದಲಾಗುತ್ತಿರುವ ಕ್ರಿಮಿನಲ್ ಕೇಸ್ಗಳ ಲೆಕ್ಕವನ್ನು ನೋಡಿದರೂ ಚಿತ್ರಣ ಭಿನ್ನವಾಗಿಲ್ಲ. ಹಿಂದಿನ ಬಿಜೆಪಿ ಅವಧಿಯಲ್ಲಿ ವಾರ್ಷಿಕ ಸರಾಸರಿ 1.8 ಲಕ್ಷ ಪ್ರಕರಣಗಳು ದಾಖಲಾಗಿದ್ದವು. ಅದು ಇಂದು 2.1 ಲಕ್ಷವನ್ನು ದಾಟಿ ಮುನ್ನುಗ್ಗುತ್ತಿದೆ.
ಇದಕ್ಕೆ ಕಾರಣಗಳನ್ನು ಹುಡುಕುತ್ತಾ ಹೋದರೆ ಮೇಲ್ನೋಟಕ್ಕೆ ಎದ್ದು ಕಾಣುವ ಪ್ರಮುಖ ಸಮಸ್ಯೆ ಪೊಲೀಸ್ ಇಲಾಖೆಯಲ್ಲಿನ ಸಿಬ್ಬಂದಿ ಕೊರತೆ. ರಾಜ್ಯದ ಜನಸಂಖ್ಯೆ ಮತ್ತು ಅಪರಾಧಗಳ ಸ್ವರೂಪ ಹೆಚ್ಚುತ್ತಿರುವ ವೇಗಕ್ಕೆ ತಕ್ಕಂತೆ ಭದ್ರತೆ ಒದಗಿಸುವ ಪೊಲೀಸ್ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಸರ್ಕಾರಗಳು ಪುನಃ ಎಡವುತ್ತಿವೆ. ಕಾರಣಗಳು ಏನೇ ಇರಲಿ, ಈ ಅಂಕಿಅಂಶಗಳು ಕೇವಲ ನಂಬರ್ಗಳಲ್ಲ. ಇದು ಸಾಮಾನ್ಯ ಜನರ ಸುರಕ್ಷತೆಯ ಪ್ರಶ್ನೆ. ಮುಂಬರುವ ಯಾವುದೇ ಹೊಸ ಸರ್ಕಾರವಾದರೂ ಸರಿ, ಸಿಬ್ಬಂದಿ ಕೊರತೆಗೆ ತುರ್ತು ಪರಿಹಾರವನ್ನು ಕಂಡುಹಿಡಿಯಬೇಕಾದ ಜವಾಬ್ದಾರಿ ಅವರ ಮೇಲಿದೆ. ಯಾವುದೇ ರಾಜ್ಯ ಸಾಲದ ಸುಳಿಯಿಂದ ಹೊರಬಂದು ಆರ್ಥಿಕವಾಗಿ ಸದೃಢವಾಗಬೇಕಾದರೆ ಅಲ್ಲಿ ಹೊಸ ಉದ್ಯಮಗಳು ಹುಟ್ಟಿಕೊಳ್ಳಬೇಕು. ಒಂದು ರಾಜ್ಯದಲ್ಲಿ ಹೊಸ ಬಿಸಿನೆಸ್ ಸ್ಥಾಪಿಸಲು ಎಷ್ಟು ಅನುಕೂಲವಿದೆ, ಸರ್ಕಾರದ ನಿಯಮಗಳು ಎಷ್ಟು ಸರಳವಾಗಿದೆ ಎಂದು ಅಳೆಯುವ ಪ್ರಮುಖ ಮಾಪನವೇ ಈಸ್ ಆಫ್ ಡೂಯಿಂಗ್ ಬಿಸಿನೆಸ್. ಇದು BRAP ಬಿಸಿನೆಸ್ ರಿಫಾರ್ಮ್ಸ್ ಆಕ್ಷನ್ ಪ್ಲಾನ್ ರ್ಯಾಂಕಿಂಗ್ ಮೂಲಕವೂ ಕೂಡ ಲೆಕ್ಕ ಹಾಕಬಹುದು. ಈ ವಿಚಾರದಲ್ಲಿ ಹಿಂದಿನ ಬಿಜೆಪಿ ಸರ್ಕಾರ ನಿಜಕ್ಕೂ ಉತ್ತಮ ಕೆಲಸವನ್ನು ಮಾಡಿತ್ತು. 2019ರ ಸುಮಾರಿಗೆ ರ್ಯಾಂಕಿಂಗ್ನಲ್ಲಿ ಭಾರೀ ಕುಸಿತ ಕಂಡಿದ್ದ ಕರ್ನಾಟಕ ಆನಂತರ ಆ ವರದಿಯಲ್ಲಿದ್ದ ಸುಮಾರು 20ಕ್ಕೂ ಹೆಚ್ಚಿನ ಬದಲಾವಣೆಗಳನ್ನು ಅಚ್ಚುಕಟ್ಟಾಗಿ ಜಾರಿಗೆ ತಂದಿತ್ತು. ಇದರ ಪರಿಣಾಮ ಕರ್ನಾಟಕ ಮತ್ತೆ ಪುಟಿದೆದ್ದು ಟಾಪ್ ಟೈರ್ ಅಥವಾ ಟಾಪ್ ಅಚೀವರ್ಸ್ ರ್ಯಾಂಕಿಂಗಿಗೆ ಮರಳಿತ್ತು. ಆದರೆ ಸಿದ್ದರಾಮಯ್ಯನವರ 2ನೇ ಅವಧಿಯಲ್ಲಿ ಈ ರ್ಯಾಂಕಿಂಗ್ ಮತ್ತೆ ಪಾತಾಳಕ್ಕೆ ಕುಸಿದಿದೆ. ಉದ್ಯಮಶೀಲತೆಯಲ್ಲಿ ನಂಬರ್ 1 ಆಗಿರಬೇಕಾಗಿದ್ದ ನಮ್ಮ ರಾಜ್ಯ ಈಗಿನ ವರದಿಯಲ್ಲಿ ಕೇವಲ ನೀಡ್ ಟು ರಿಫಾರ್ಮ್ ಅಂದರೆ ಇನ್ನೂ ಸುಧಾರಣೆಯ ಅಗತ್ಯವಿದೆ ಎಂಬ ಕೆಳಹಂತದ ಕೆಟಗರಿಗೆ ಬಂದು ನಿಂತಿದೆ. ಇದು ಯಾಕೆ ಇಷ್ಟೊಂದು ಗಂಭೀರವಾದ ವಿಚಾರ ಗೊತ್ತಾ? ಟೆಕ್ನಾಲಜಿ ವೇಗವಾಗಿ ಬದಲಾಗುತ್ತಿರುವ ಈ ಕಾಲಘಟ್ಟದಲ್ಲಿ ಜಾಗತಿಕ ಮಟ್ಟದಲ್ಲಿ ಬೆಂಗಳೂರಿನ ಹಾರ್ಟ್ ಬೀಟ್ ಆಗಿರುವ IT ವಲಯ ವಿಪರೀತ ಒತ್ತಡವನ್ನು ಎದುರಿಸುತ್ತಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಆರ್ಥಿಕ ಹಿಂಜರಿತದ ಭೀತಿಯಿಂದ ಜಾಗತಿಕ IT ಮಾರುಕಟ್ಟೆಗಳು ತಲ್ಲಣಕ್ಕೆ ಒಳಗಾಗಿವೆ. ಇಂತಹ ನಿರ್ಣಾಯಕ ಸಂದರ್ಭದಲ್ಲಿ ಕರ್ನಾಟಕ ಕೇವಲ IT ಮೇಲೆ ಅವಲಂಬಿತವಾಗಿರದೆ ಬೇರೆ ವಲಯಗಳ ಮೇಲೆ ಮುಖ ಮಾಡಬೇಕಾದ ಅನಿವಾರ್ಯತೆಯನ್ನು ಇಂದು ಎದುರಿಸುತ್ತಿದೆ. ಹಾಗಾಗಿ ಮುಂಬರುವ ನೂತನ ಸರ್ಕಾರಗಳು ಕೇವಲ ಗ್ಯಾರಂಟಿ ಮತ್ತು ರಾಜಕೀಯ ಲೆಕ್ಕಾಚಾರಗಳನ್ನು ಬದಿಗಿಟ್ಟು ರಾಜ್ಯದಲ್ಲಿ ಉತ್ತಮ ಉದ್ಯಮ ಸ್ನೇಹಿ ವಾತಾವರಣ ನಿರ್ಮಿಸುವ ಕಡೆ ಗಂಭೀರವಾಗಿ ಫೋಕಸ್ ಮಾಡಲೇಬೇಕಿದೆ. ವಿಡಿಯೋ ಸ್ವಲ್ಪ ಉದ್ದವಾಯಿತಲ್ವೇ, ಆದರೆ ನಮ್ಮ ಕರುನಾಡಿನ ಭವಿಷ್ಯದ ಪ್ರಶ್ನೆ ಬಂದಾಗ ಇಷ್ಟು ಆಳವಾದ ವಿಶ್ಲೇಷಣೆ ಮಾಡುವುದು ಅನಿವಾರ್ಯವಾಗಿತ್ತು. ಒಂದು ಜವಾಬ್ದಾರಿಯುತ ಚಾನೆಲ್ ಆಗಿ ನಿಮ್ಮ ಮುಂದೆ ನೈಜ ಅಂಕಿ ಅಂಶಗಳನ್ನು ಮುಂದಿಡುವುದಷ್ಟೇ ನಮ್ಮ ಕೆಲಸ. ಇನ್ನು ಈ ವಿಡಿಯೋ ಮಾಡಲು ನಾನು ಬಹಳಷ್ಟು ಅಧಿಕೃತ ರಿಪೋರ್ಟ್ಗಳನ್ನು ಚೆಕ್ ಮಾಡಿದ್ದೇನೆ. ಆದರೂ ನಾನು ನೀಡಿರುವ ಅಂಕಿಅಂಶಗಳಲ್ಲಿ ಯಾವುದೇ ಸಣ್ಣ ಡೇಟಾ ಎರರ್ ಅಥವಾ ವ್ಯತ್ಯಾಸಗಳಿದ್ದರೆ ದಯವಿಟ್ಟು ಅದನ್ನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದರೊಂದಿಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್ ಫಿನ್ಬಿಸ್ ಕನ್ನಡ.